ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ಉರಿಲಿಂಗ ಪೆದ್ದಿಗಳ ಒಂದು ವಚನವನ್ನು ನಾವು ನೋಡೋಣ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪವಿಲ್ಲದೆ ಬೆಳಕುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಸಬಹುದೇ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಸಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇಲ್ಲಿ ಶರಣರಾದಂಥ ಉರಿಲಿಂಗ ಪೆದ್ದಿಗಳು ಏನು ಹೇಳ್ತಿದ್ದಾರೆ ಇಲ್ಲಿ ವಚನದಲ್ಲಿ ಅಂದರೆ, ಸೃಷ್ಟಿಕರ್ತ ಪರಮಾತ್ಮನ ಒಂದು ಜ್ಯೋತಿ ಅಂತ ನಾವೇನು ಹೇಳ್ತೇವೆ, ಅಂದರೆ ನಮ್ಮೊಳಗೆ ಒಬ್ಬ ಪರಮಾತ್ಮ ಇದ್ದಾನೆ. ಆತನಿಂದ ನಾವು ಎಲ್ಲದನ್ನು ನೋಡ್ತೇವೆ, ಮಾಡ್ತೇವೆ. ಎಲ್ಲ ನಮ್ಮ ಚಟುವಟಿಕೆಗಳು ಆತನಿಂದ. ಅಲ್ಲಿ ಹೇಗೆ ಪರಮಾತ್ಮ ಹಾಗೆ ಇಲ್ಲಿ ಒಂದು ಜೀವಾತ್ಮ. ಇದು ಪರಮಾತ್ಮನ ಒಂದು ಚಿಜ್ಯೋತಿ. ಅದು ಪರಮಾತ್ಮ ಅನ್ನುವಂತಹ ಆ ಜೀವಾತ್ಮ ಅನ್ನುವಂಥದ್ದು ಅಲ್ಲಿ ಇಲ್ಲದೆ ಹೋದರೆ ಈ ತನು, ಈ ದೇಹ ಏನಾಗ್ತೈತೆ ಅಂದರೆ ಅದು ಶವ ಆಗ್ತದೆ. ಎಲ್ಲ ಚಟುವಟಿಕೆಗಳು ಆತ ಇರೋದರಿಂದನೇ ನಮ್ಮೊಳಗೆ ಅವು ಎಲ್ಲ ಕಾಣ ಬರ್ತಾವೆ ಮತ್ತು ನಡೀತಾ ಇರ್ತಾವೆ, ಗೋಚರ ಆಗ್ತಾವೆ ಅನ್ನೋದನ್ನು ಇಲ್ಲಿ ಕೆಲವು ದೃಷ್ಟಾಂತಗಳನ್ನು ನಮಗೆ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯೋ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಇದು. ಹಗಲು ಆಗಬೇಕಾಗಿತ್ತು, ಹಗಲನ್ನು ನಾವು ಕಾಣಬೇಕಾಗಿತ್ತು ಅಂದರೆ ಅಲ್ಲಿ ಯಾರು ಬೇಕು ಅಂದರೆ ಸೂರ್ಯ ಬೇಕು. ಸೂರ್ಯ ಇಲ್ಲದೆ ಹೋದಾಗ ಅದು ഇരുಳು ಆಗ್ತದೆ ಅಥವಾ ರಾತ್ರಿ ಆಗ್ತದೆ. ಸೂರ್ಯ ಉದಯ ಆದಮೇಲೆ ಅಲ್ಲಿ ಹಗಲು ಪ್ರಾರಂಭ ಆಗ್ತದೆ, ಸೂರ್ಯಾಸ್ತ ಆದಮೇಲೆ ಅಲ್ಲಿ ഇരുಳು ಪ್ರಾರಂಭ ಆಗ್ತದೆ. ಹಾಗೆ ಒಂದು ಹಗಲು ഇരുಳಿನ ಒಂದು ನಾವು ಏನು ದಿನಗಳನ್ನು ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಸೂರ್ಯ ಇದ್ದಾಗ ಮಾತ್ರ ಅದು ಹಗಲಾಗ್ತದೆ. ಹಾಗೆ ಸೂರ್ಯ ಇಲ್ಲದೆ ಹೋದರೆ ಇದು ಹಗಲು ಹಗಲು ಅನ್ನೋಕ್ಕಾಗ್ತತ್ತನೋ, ಆಗೋದಿಲ್ಲ. ಅದಕ್ಕೆ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಅಂತೇಳಿ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದ್ರೆ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಅಂದರೆ ഇരുಳಾದ ಮೇಲೆ ನಾವು ಒಂದು ದೀಪವನ್ನು ಹಚ್ತೇವೆ. ಒಂದು ಹಣತೆ ಇರ್ಬೋದು, ಒಂದು ವಿದ್ಯುತ್ ದೀಪ ಇರ್ಬೋದು, ಮತ್ತು ಒಂದು ಮೇಣಬತ್ತಿ ಇರ್ಬೋದು. ಯಾವುದೇ ಒಂದು ಆ ഇരുಳಿನಲ್ಲಿ ನಮಗೆ ಬೆಳಕು ಬೇಕಾಗಿತ್ತು ಅಂದಾಗ ಅಲ್ಲಿ ಒಂದು ದೀಪವನ್ನು ಅಲ್ಲಿ ಹಚ್ತೇವೆ ನಾವು. ಅಲ್ಲಿ ದೀಪನೇ ಇಲ್ಲದೆ ಹೋದರೆ, ದೀಪನೇ ಹೊತ್ತಿಸೇ ಹೋದರೆ ಅಲ್ಲಿ ಬೆಳಕು ಹೇಗೆ ಕಾಣ್ತತಿ, ಹೇಗೆ ಒಂದು ದೀಪ ಒಂದು ಬೆಳಕು ಅವು ಹೇಗೆ ಒಂದು ಅವಿನಾಭಾವ ಸಂಬಂಧವಾಗಿರ್ತಾವೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ ಅವರು, ಪುಷ್ಪವಿಲ್ಲದೆ ಪರಿಮಳವನ್ನರಸಬಹುದೇ ಅಯ್ಯ ಅಂದರೆ ಯಾವುದಾದ್ರೂ ಒಂದು ಪರಿಮಳ ನಮಗೆ ಅಂದರೆ ಒಂದು ಸುವಾಸನೆ ಬೇಕಾಗಿತ್ತು ಅಂದಾಗ ಅಲ್ಲಿ ಪುಷ್ಪ ಇರಬೇಕು ಅಂತಾರೆ, ಹೂವು ಇರಬೇಕು. ಅನೇಕ ಜಾತಿಯ ಹೂಗಳನ್ನು ನಾವು ನೋಡ್ತೀವಿ, ಒಂದಲ್ಲ ಎರಡಲ್ಲ. ಈ ಪ್ರಕೃತಿಯಲ್ಲಿ ಸಾವಿರಾರು ಜಾತಿಯ ಹೂಗಳು ಇದ್ದಾಗ ಅಲ್ಲಿ ಸಾವಿರಾರು ಥರದ ಒಂದು ಸುಗಂಧ, ಆ ಸುವಾಸನೆ ಅವು ಬೀರ್ತಾ ಇರ್ತವೆ. ಒಂದು ವೇಳೆ ನಾವು ಹೂವೇ ಇಲ್ಲದ ಹಾಗೆ ಆ ಸುವಾಸನೆ ಬೇಕು ಅಂದರೆ ಅದು ಎಲ್ಲಿ ಸಿಗ್ತೈತಿ? ಸಾಮಾನ್ಯವಾಗಿ ಈ ದಿನಮಾನದಲ್ಲಿ ನಾವು ನೋಡ್ತೇವೆ ಆ ಪ್ಲ್ಯಾಸ್ಟಿಕ್ಕಿನ ಹೂಗಳು, ಇತರೆ ಎಲ್ಲ ಕಲಾತ್ಮಕವಾದಂಥ ಹೂಗಳನ್ನು, ಅದು ಹೂವು ನೋಡಿದರೆ ನಿಜವಾದ ಹೌದೇನೋ ಹೂವು ಅನ್ನುವಷ್ಟರ ಮಟ್ಟಿಗೆ ಅದು ನಮಗೆ ಕಾಣುವ ಹಾಗೆ ಅಲ್ಲೇ ಕಲಾಕಾರರು ಅದನ್ನು ಹೂವಿನ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿರ್ತಾರೆ. ಆದರೆ ಅದು ಹೂವಿನ ರೀತಿಯಲ್ಲಿ ಕಾಣುತ್ತೆ ಹೊರತು ಅದರಿಂದ ಸುವಾಸನೆ ಬರೋದಿಲ್ಲ. ಆದರೆ ಯಾವ ಥರದ
ಒಂದು ವಾಸನೆ ಪರಿಮಳ ನಮಗೆ ಗೋಚರ ಆಗೋದಿಲ್ಲ, ಅದು ನಮ್ಮ ಅನುಭವಕ್ಕೆ ಅದು ಬರೋದಿಲ್ಲ. ಅದಕ್ಕೆ ನಮಗೆ ಅಲ್ಲಿ ಪರಿಮಳ ಬೇಕಾಗಿತ್ತು ಅಂದರೆ ಹೂವು ಪ್ರಕೃತಿ ದತ್ತವಾಗಿ ಅರಳಿದಂಥ ಹೂವಿನಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಇಲ್ಲಿ ಉರಿಲಿಂಗ ಪೆದ್ದಿಗಳು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಅಂದರೆ ಇಲ್ಲೆಲ್ಲ ನಾವು ಜಗತ್ತಿನಲ್ಲಿ ಎಲ್ಲವೂ ಇದ್ದಾಗ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ನಾವು ಕಾಣಬಹುದು. ನಾವು ಏನೂ ಇಲ್ದಂಗೆ ಒಳ್ಳೆಯದನ್ನು ಅಷ್ಟೇ ನೋಡೋಕ್ಕಾಗ್ತದನೋ ಆಗೋದಿಲ್ಲ, ಅಲ್ಲೇ ಎರಡೂ ಇರಬೇಕಲ್ಲಿ. ಹಗಲು ಒಳ್ಳೆಯದು ಇರಬೇಕು, ಅಲ್ಲಿ ಕೆಟ್ಟದ್ದು ಇರಬೇಕು. ಆವಾಗ ಮಾತ್ರ ಅದು ನಿಷ್ಕಲವಾದಂಥದ್ದು ನಮಗೆ ಕಾಣ್ತೈತೆ. ಇಲ್ಲದೆ ಹೋದರೆ ಅದು ಕಲ್ಮಶವಾಗಿದ್ದು ಇರ್ತದೆ. ಅದಕ್ಕೋಸ್ಕರ ಎಲ್ಲವೂ ಇದ್ದಾಗ, ಸಕಲವೂ ಇದ್ದಾಗ ಮಾತ್ರ ಅದು ಒಳ್ಳೆಯದು, ಅದು ನಿಷ್ಕಲವಾದಂಥದ್ದು ನಮಗೆ ಕಾಣಬರ್ತೈತೆ ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ, ಮಹಾಗಣ ನಿರಾಳ ಪರಶಿವನಿಂದ ಲಿಂಗ ತೋರಿತ್ತು. ಅಂದರೆ ನಾವೇನು ಒಂದು ಸೃಷ್ಟಿಕರ್ತ ಪರಮಾತ್ಮನ ಕುರುಹು ಅಂತ ಹೇಳಿ ಏನು ನಾವು ಆ ಇಷ್ಟಲಿಂಗವನ್ನು ನಾವು ಧರಿಸಿಕೊಂಡು ಅದನ್ನು ಪೂಜೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಲಿಂಗ ನಿರೀಕ್ಷಣೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಅದನ್ನೆಲ್ಲ ಮಾಡಬೇಕಾದ್ರೆ ಅಲ್ಲಿ ನಮಗೆ ಒಂದು ಬೇಕಲ್ಲ, ಪ್ರಾಣ, ಜೀವಾತ್ಮ. ಅದೇ ಜೀವಾತ್ಮನ ಒಂದು ಪರಮಾತ್ಮನ ಒಂದು ಅಣು ಅದು. ಅದೇ ಇಲ್ಲದೆ ಹೋದರೆ ನಾವು ಎಷ್ಟೇ ದಷ್ಟಪುಷ್ಟವಾಗಿದ್ದೇವೆ, ಎಲ್ಲ ಇದ್ದೇವೆ, ಹೇಗೆ ಇದ್ದೇವೆ, ಗಟ್ಟಿಮುಟ್ಟಿದ್ದೇವೆ ಅಂದ್ರೂ ಅಲ್ಲಿ ಆ ಪ್ರಾಣ ಅನ್ನೋದು, ಆ ಜೀವಾತ್ಮ ಅನ್ನೋದು ಇಲ್ಲದೆ ಹೋದರೆ ಅದು ಆ ಲಿಂಗ ಕಾಣಬರೋದಿಲ್ಲ. ಅದನ್ನು ಬರ್ತತಿ ಅಂದಾಗ ನಮ್ಮಲ್ಲಿ ಆ ಪರಮಾತ್ಮ ಇದ್ದಾನೆ, ಮತ್ತೆಲ್ಲಿ ಆತ ಇಲ್ಲ. ನಮ್ಮ ಜೊತೆಯಲ್ಲಿ ಆತ, ನಮ್ಮ ಉಸಿರಿನಲ್ಲಿ ಕಣದಲ್ಲಿ ಆತ ಇದ್ದಾನೆ. ಅದು ಆತ ಇದ್ದದ್ದಕ್ಕೋಸ್ಕರ ನಮಗೆ ಅಲ್ಲಿ ಎದುರಿಗಿರುವಂಥ ಲಿಂಗ, ಒಂದು ಪ್ರಪಂಚ ಎಲ್ಲ ಕಾಣಬರ್ತತಿ ಅನ್ನೋದನ್ನು ಇಲ್ಲಿ ಉರಿಲಿಂಗ ಪೆದ್ದಿಗಳು ಹೇಳ್ತಾಯಿದ್ದಾರೆ. ಅದೇ ಹೇಳಿದವರು, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದರೆ ನಮ್ಮಲ್ಲಿ ದೇವರ ಒಂದು ಅಂಶ ಇದೆ ಅಂತ ಹೇಳಿ ಉಳಿದದ್ದೆಲ್ಲ ತೋರಿ ಬರ್ತತಿ. ಇಲ್ಲದೆ ಹೋದರೆ ಯಾವುದೂ ತೋರಿ ಬರೋದಿಲ್ಲ. ಅದಕ್ಕೋಸ್ಕರ ದೇವರನ್ನು ಹುಡುಕೊಂಡು ಅಲ್ಲಿ ಇಲ್ಲಿ ಹೋಗುವಂಥ ಒಂದು ಏನೋ ಒಂದು ಶ್ರಮದ ಕೆಲಸ ಅಂತ ಹೇಳ್ತಾವೆ. ಶ್ರಮ ಪಡೋದು, ಅಲ್ಲಿ ದೇವರದಾನ, ಇಲ್ಲಿ ದೇವರದಾನ, ಅಲ್ಲಿ ಪವಾಡದ ದೇವರದಾನ, ಇಲ್ಲಿ ಪವಾಡದ ದೇವರದಾನ, ಅವನು ಭಾಳ ದೊಡ್ಡ ಪವಾಡ, ಅವನು ಭಾಳ ದೊಡ್ಡ ಇದು ನಡೀತೈತೆ, ಅಲ್ಲಿ ಜಾತ್ರೆ ನಡೀತೈತಿ, ಭಾಳ ಜನ ಕೂಡ್ತಾರೆ ಅಂದ್ರೆ ಅಲ್ಲಿ ದೇವರು ಅಲ್ಲಿ ಇರೋದಿಲ್ಲ. ಆ ದೇವರು ಎಲ್ಲಿರ್ತಾನಂದ್ರೆ ನಮ್ಮೊಳಗೇ ಇರ್ತಾನೆ. ನಮ್ಮೊಳಗೆ ಇದ್ದಂಥ ಆ ದೇವನನ್ನು ನಾವು ಅರಿತುಕೋಬೇಕು ಅಂಥೇಳಿ ಗುರು ಬಸವಣ್ಣನವರು ನಮಗೆ ಅರಿವಿನ ಕುರುಹಾದಂಥ ಇಷ್ಟಲಿಂಗವನ್ನು ನಮಗೆ ಕರಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿರುವಂಥ ಪರಮಾತ್ಮನ ಒಂದು ಇರುವನ್ನು ನಾವು ಅರಿಯುವುದಕ್ಕೆ, ಅದಕ್ಕೇ ಜನಪದರು ಅರಿಯುವುದಕ್ಕೆ ಕುರುಹನ್ನು ಕೊಟ್ಟ ಗುರು ಬಸವ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿರುವಂಥ ಅರಿವನ್ನು ಜಾಗೃತಗೊಳಿಸಬೇಕು, ಅದನ್ನು ನಾವು ಅರಿತುಕೊಳ್ಳಬೇಕು ಅಂತ ಹೇಳಿ ಅದರ ಒಂದು ಕುರುಹಾಗಿ ಆ ಕರಕ್ಕೆ ಇಷ್ಟಲಿಂಗವನ್ನು ಕೊಟ್ಟಂಥವ್ರು ಯಾರು ಅಂದರೆ ಗುರು ಬಸವಣ್ಣನವರು. ಅದಕ್ಕೋಸ್ಕರ ನಾವು ಸಹಿತ ನಮ್ಮಲ್ಲಿರುವಂಥ ಅರಿವನ್ನು ಜಾಗೃತಿ ಮಾಡ್ಕೋಬೇಕು, ನಮ್ಮಲ್ಲಿ ಪರಮಾತ್ಮನ ಒಂದು ಅಂಶ ಇದೆ ಅಂತ ತಿಳ್ಕೋಬೇಕು. ಅಂತಹ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ಮತ್ತೆ ನಾವು ಎಲ್ಲಿ ಮಾಡಬೇಕು, ವಚನಗಳ ಮೊರೆ ಹೋಗಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.